ನಾನು ಹೆಂಗ್ ಹೇಳಿಲ್ಲ. ನಾಯಕರು ಹೈಕಮಾಂಡ್ ಏನ್ ಹೇಳ್ತಾರೋ, ಪಕ್ಷ ಏನ್ ಹೇಳ್ತಾರೋ ಅದನ್ನ ಕೇಳ್ತೀನಿ. ಪಕ್ಷದ ಸಂದೇಶ, ಪಕ್ಷದ ನಾಯಕರು ಅವ್ರೇನ್ ಹೇಳ್ತಾರೋ ಅಷ್ಟೇ. ನಾವು ವೈಯಕ್ತಿಕ ಇಲ್ಲ. ರೈಲ್ವೆ ಪರೀಕ್ಷೆಗಳು ಕನ್ನಡದಲ್ಲಿ ಇರಬೇಕು ಅಂತ ಇಲ್ಲಪ್ಪ, ರೈಲ್ವೆ ಪರೀಕ್ಷೆಗಳು ಕನ್ನಡದಲ್ಲೇ ಇದೆ. ಒಂದು ನಾನು ಕೂಡ ಮಂತ್ರಿ ಆದಮೇಲೆ ಪ್ರಧಾನಿಗಳನ್ನ ಭೇಟಿ ಮಾಡಿ ಕುಮಾರಸ್ವಾಮಿ ಅವ್ರ ಹತ್ರ ಮಾತಾಡಿ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಲೋಕಸಭಾ ಸದಸ್ಯರೆಲ್ಲ ಮಾಡಿ ಮೊದಲು ಕನ್ನಡದಲ್ಲಿ ಎಕ್ಸಾಮಿನೇಷನ್ ಅವಕಾಶ ಇರಲ್ಲ, ಅದನ್ನು ಪ್ರಾವಿಷನ್ ಮಾಡಿದ್ವಿ. ಮಾಡಿದ್ಮೇಲೆ ರಾಷ್ಟ್ರದ ಪ್ರಧಾನಿಗಳು ಎಲ್ಲ ರಾಜ್ಯಗಳಲ್ಲೂ ಕೂಡ ಆಯಾ ಭಾಷೆಯಲ್ಲೇ ಎಕ್ಸಾಮ್ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಇವತ್ತು ನಮ್ಗೆ ಇರೋದು ಡಿ ಇಂದ ಸಿ ಗ್ರೇಡ್ಗೆ ಹೋಗ್ತಕ್ಕಂಥದ್ದಕ್ಕೆ ಯಾವ ರೀತಿ ಮಾಡಬೇಕು ಏನು ಅನ್ನೋದು ಗೊಂದಲ ಇದೆ. ನಾನು ಅದ್ರ ಪರವಾಗಿ ನನಗೆ ನಾರಾಯಣಗೌಡರಾದಿಯಾಗಿ ಅನೇಕ ಸಂಘಟನೆಗಳು ಮಾತನಾಡಿದ್ದಾರೆ. ನಮ್ಮ ತಾಜೇಸಿ ಸೂರ್ಯ, ಪಿ ಸಿ ಮೋಹನ, ಶೋಭಾ ಕರಂದ್ಲಾಜೆ, ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ಮಾತಾಡಿದ್ದೀವಿ. ಅದು ಒಂದೇ ಒಂದು ಟೆಕ್ನಿಕಲ್ ಆಗಿ ಸ್ವಲ್ಪ ತಮಿಳ್ನಾಡಿನಲ್ಲಿ ಇಲ್ಲಿವರೆಗೂ ಕೂಡ ಆಯಾ ಭಾಷೆಯಲ್ಲೇ ಇವನು ಪ್ರಮೋಷನ್ಗೂ ಕೂಡ ಇದ್ದಂಥ ಇದನ್ನು ಇವಾಗೇನೋ ಅದು ಕೂಡ ಸ್ವಲ್ಪ ಟೆಕ್ನಿಕಲ್ ಆಗಿ ಇದಾಗಿದೆ. ಆದರೆ ಒಂದು ನಮ್ಮಲ್ಲಿ ಹುಬ್ಬಳ್ಳಿ ಮತ್ತು ಮೈಸೂರಿನಲ್ಲಿ ಕನ್ನಡದಲ್ಲಿ ಬರೆಯೋದಕ್ಕೆ ಪ್ರಾವಿಷನ್ ಮಾಡಿದೆ. ಬೆಂಗಳೂರಿನಲ್ಲಿ ಮಾತ್ರ ಅದನ್ನು ಇದಾಗಿದೆ, ಲಿಫ್ಟ್ ಮಾಡಿದ್ದಾರೆ. 2 ಕೇಂದ್ರಗಳಲ್ಲಿ ಮಾತ್ರ ಆಗಿದೆ. ಇದಕ್ಕೆ ಸೋಮಣ್ಣನ ಕೊಡುಗೆನೂ ಇದೆ, ಸೋಮಣ್ಣನ ಸಮಾನೂ ಇದೆ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ನಾವು ಆಗಬೇಕು ಅಂತ ನಿಮ್ಗೆ ಗೊತ್ತಿದೆ. ಅಧಿಕಾರಿಗಳ ಬಗ್ಗೆ ನಾನು ಹೆಂಗೆ ಮಾತಾಡ್ತೀನಿ ಅಂತ ನನಗೆ ಐನೇ ಗೊತ್ತಿಲ್ಲ. ಹಿಂದಿಲಿ ಇವತ್ತು ಕೂಡ 1 ವರ್ಷ 5 ತಿಂಗಳಲ್ಲಿ ಅಲ್ಪ ಸ್ವಲ್ಪ ಮ್ಯಾನೇಜ್ ಮಾಡೋಷ್ಟು ಕಲ್ತ್ಕೊಂಡಿದ್ದೀನಿ. ಅದು ಆಯ್ತದೆ. ಅದ್ರ ಬಗ್ಗೆ ಇನ್ನೂ ಕೂಡ ಸ್ವಲ್ಪ ನಾನು ಹೋಗ್ತಾ ಇದ್ದೀನಿ, ನಾಳೆ ನಡೆದಿದ್ದೀನಿ. ಹೋದಾಗ ಅದ್ರ ಜೊತೆ ಮತ್ತೆ ಇನ್ನೊಂದು ಸರಿ ಚರ್ಚೆ ಮಾಡಿ ಅದು ಏನಾಗಿದೆ ಅಂತ ತೀರ್ಮಾನ. ರಾಜ್ಯ ಸರ್ಕಾರ ನಮಗೆ ಪುರಸ್ಕಾರ ಮಾಡಿಲ್ಲ. ಒಂದು ರಾಜಕೀಯ ಪ್ರಶ್ನೆ, ನೀವು ಸಿಎಂ ಇದಕ್ಕೆ ರಾಜ್ಯಾಧ್ಯಕ್ಷ ಪೈಪೋಟಿ, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನೀವು ಸಹ ಒಬ್ಬರು ಪೈಪೋಟಿ ಅಂತ ಕೇಳಬೇಕಿದೆ ಸರ್. ಯಾರು? ನಾನು ಯಾವಾಗ ಹೇಳಿದ್ದೆ ನಿಮಗೆ? ಅಲ್ಲ, ಚರ್ಚೆಗಳು ನಡೀತಿದೆ ಸರ್. ಒಂದು ನಿಮ್ಮಿಂದ ನಾನೇನು ಮಾಡಿದೆ? ಒಂದು ನಿಮಿಷ ತಾಳು. ನಾನು ರಾಷ್ಟ್ರದ ಒಬ್ಬ ಮಂತ್ರಿ ಇದ್ದೀನಿ, ಜಲಶಕ್ತಿ ಮತ್ತು ರೈಲ್ವೆ ಇಲಾಖೆ ನೋಡ್ತಾ ಇದ್ದೀನಿ. ನನ್ನ ಕರ್ತವ್ಯ, ನಾನು ನನ್ನ ಪಕ್ಷ, ನನ್ನ ನಾಯಕ ನಮಗೂ ಕರ್ತವ್ಯ ಕೊಟ್ಟಿದೆ, ಅದು ಮಾಡ್ತಾ ಇದ್ದೀನಿ. ಅದೆಲ್ಲ ನಮ್ಮ ಹೈಕಮಾಂಡ್ನವರು ನಾಯಕರುಗಳು ಆ ಭಾಗದಲ್ಲಿ ಇವತ್ತು ಏನೆಲ್ಲ ಬದಲಾವಣೆ ಮಾಡೋದು ಮತ್ತೊಂದು ಮಾಡೋದು ನಮ್ಗೆ ಸಂಬಂಧನೇ ಇಲ್ಲ. ನೀವು ನಾನು ಕೇಳಿದ್ದು ತಪ್ಪೇ. ನೀವು ಸಂಘಟನೆ ವಿಚಾರದಲ್ಲಿ ನಿಮಗೆ ಇದೆ ಶಕ್ತಿ ಇದೆ ಅಂತ ಹೇಳಿ ಒಂದು ನಿಮಿಷ ಇದೆಯೋ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ, ನೀನು ಹೇಳ್ಬೇಕಂತ. ಬಟ್ ಒಂದು ನಾನು ಆ ಥರ ಯಾವುದಕ್ಕೂ ಆಸೆ ಪಟ್ಟವನು ಅಲ್ಲ. ಪಕ್ಷದ ನಾಯಕರು, ಪಕ್ಷದ ತೀರ್ಮಾನ ನಾವು ತಲೆ ಬಾಗ್ದೇವ್ರು. ಏನು ನಾಳೆ ಬೆಳಗ್ಗೆ ನನಗೆ ಹೋದ ಸಾರಿ 2023ರಲ್ಲಿ ಅಮಿತ್ ಶಾಜಿಯವರು ನಮ್ಮ ಮನೆಗೆ ಬಂದರು. ಗೋವಿಂದಣ್ಣ ನಿಮ್ಗೆ ಗೊತ್ತು, 3:30 ಗಂಟೆ ಇದ್ದರು. ನನಗೆ ಹೇಳಿದ್ರು ಸಿದ್ದರಾಮಯ್ಯನವ್ರ ಕಂಟೆಸ್ಟ್ ಗೆಜ್ಜಿ ಅಂತ ಅಂದರು. ಕಂಟೆಸ್ಟ್ ಮಾಡಿದೆ. ಅದಾದಮೇಲೆ ಏನೇನಾಯಿತು ಅಂತ ದೇಶಕ್ಕೆ ಗೊತ್ತು, ನನಗೇನು ಬೇಜಾರಾಗಲ್ಲ. ಅದಾದಮೇಲೆ ತುಮಕೂರಿಗೆ ಹೋಗು ಅಂದರು, ತುಮಕೂರಿಗೆ ಹೋದೆ. ND ಆಯಿತು, ದೇವೇಗೌಡ ಸಾಹೇಬ್ರದ್ದು ಪಾರ್ಟಿ, ನಾವು ಕುಮಾರಸ್ವಾಮಿ ಪಾರ್ಟಿ, ನಮ್ಮ ಪಾರ್ಟಿ 1,76,000 ಲೀಡ್ನಲ್ಲಿ ಗೆದ್ದುಕೊಂಡೆ. ಅದಾದಮೇಲೆ ಇಬ್ಬರು ಮುಖ್ಯಮಂತ್ರಿಗಳು ಗೆದ್ದಿದ್ರು ಲೋಕಸಭೆಗೆ. ಅವರಿಬ್ಬರನ್ನು ಬಿಟ್ಟು ನನ್ನನ್ನೇ ಮಂತ್ರಿ ಮಾಡಿದ್ರು. ಇಂಥದ್ದು ಏನೆಲ್ಲ ಇರ್ತದೆ, ಅದೃಷ್ಟ, ಹಣೆ ಬರ, ಒಳ್ಳೆತನ. ಕೊಟ್ಟರೆ ಒಪ್ಕೊಳ್ತೀರಾ ಅಂತ ಅಲ್ಲ, ಒಂದು ನಿಮಿಷ ತಾಳು. ನಾನು ಯಾರಪ್ಪ? ಇದು ದೇಶ ಸೂಚನೆ ಕೊಡೋರು ಪಕ್ಷದ ಸಿದ್ಧಾಂತ, ಪಕ್ಷದ ಸಂದೇಶ. ನಾನು ತಲೆಬಾಗಿದ್ರಿಂದ ನಾನು ಗೋವಿಂದರಾಜ ನಗರದಲ್ಲಿ ನಿಂತು ನನಗೆ ಯಾರು ಸೋಲ್ಸರಪ್ಪ? ನಾನು ಲೆಕ್ಕ ಓಟೆ ಕೇಳಬೇಕಾಗಿಲ್ಲ. ನಾನು ಮಾಡಿರೋ ಅಷ್ಟು ಒಳ್ಳೆ ಕೆಲಸಗಳಿದೆ. ಹಾಗಿದ್ದ ನನಗೆ ಪಕ್ಷ ದೊಡ್ಡದು, ನಾಯಕರು ಏನು ಸಂದೇಶ ಕೊಡ್ತಾರೋ ಅದು ದೊಡ್ಡದು. ನಾನು ಆ ಥರ ಯಾವುದೇ ಅಧ್ಯಕ್ಷ ಮತ್ತೊಂದಕ್ಕೆ ಆಶಾವಾದಿನೂ ಅಲ್ಲ, ಆಸೆ ಇಟ್ಕೊಂಡಿಲ್ಲ. ಪಕ್ಷದ ವರಿಷ್ಠ ಏನು ಹೇಳ್ತಾರೋ ಅದನ್ನು ಕೇಳ್ತಾರೆ, ಹೇಳ್ತೀನಿ. ಥ್ಯಾಂಕ್ ಯು. ಯಾವುದಪ್ಪ ನಮ್ಮಲ್ಲಿ? ಒಂದು ನಿಮಿಷ ತಾಳಪ್ಪ. ಭಿನ್ನಾನೂ ಇಲ್ಲ, ಮತಾನೂ ಇಲ್ಲ, ಆಯ್ತಾ? ಭಿನ್ನಾನೂ ಇಲ್ಲ, ಮತಾನೂ ಇಲ್ಲ. ಸುಮ್ಮನೆ ನೀವೇನೆಲ್ಲ ಮಾಡಿದ್ರು ಕೂಡ ಸೋಮಣ್ಣ 49 ವರ್ಷ, ಮುಂದಿನ 5-6 ತಿಂಗಳೇ 50 ವರ್ಷ ಮುಗಿತದೆ. ನನ್ನ ಪಾಲಿಟಿಕ್ಸ್ ಶುರುವಾಗಿ ಎಂಟ್ರಾಗಿ ರಾಜಕಾರಣದಲ್ಲಿ ಏರುಪೇರುಗಳನ್ನು ಕಂಡಿದ್ದೇವೆ. ನಂದು ಒಂದೇ ಒಂದು ನನ್ನ ಆಸೆ, ನಮ್ಮೆಲ್ಲರಿಗಿಂತ ದೊಡ್ಡದು ಪಾರ್ಟಿ, ನಮ್ಗಿಂತ ದೊಡ್ಡದು ಪಾರ್ಟಿಗಿಂತ ದೊಡ್ಡದು ದೇಶ. ಆಗಿರುವಾಗ ನಮ್ಮ ನಾಯಕರುಗಳು ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಅರ್ಹತೆ ಇದೆ. ಅದನ್ನು ಅವ್ರು ಏನು ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗ್ಬೇಡಿ. ಮೊದಲು ಈ ಸರ್ಕಾರ ಅನಿಷ್ಟ ಸರ್ಕಾರನ ಕಳ್ಸೋದಕ್ಕೆ ಏನೇನು ಮಾಡೋಕೆ ಅದು ಯೋಚನೆ ಮಾಡಿ.